ಈಗಾಗಲೇ ಕಮಿಷನರ್ ಶಶಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ಕಮಿಷನರ್ ಮಾತನಾಡಿದ್ದಾರೆ ಕೂಡ. ನಾನೇನ್ ಹೇಳೋದಿದೆ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಶಶಿಕುಮಾರ್ ಅವರು ನಮ್ಮ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಬಿಟ್ಟು ನಾನೇನು ಹೇಳೋದಿದೆ. ಶಶಿಕುಮಾರ್ ಅವರು ನಮ್ಮ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಬಿಟ್ಟು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಸಿಎಂ ಭೇಟಿಯಾಗಿದ್ದಾರೆ. ಹುಬ್ಬಳ್ಳಿಯ ಕೇಸ್ ಬಗ್ಗೆ ಸಿಎಂ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಬಂಧನದ ವೇಳೆ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಬಂಧನದ ವೇಳೆ ಹೈಡ್ರಾಮಾ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಹಿಳೆಯಿಂದ ಹೈಡ್ರಾಮಾ ಸೃಷ್ಟಿ ಮಾಡೋ ಯತ್ನ ಆಗಿದೆ. ಹೀಗಂತ ಪೊಲೀಸ್ ಅಧಿಕಾರಿಗಳು ಸಿಎಂ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಸಿಎಂ ಭೇಟಿ ಕೊಟ್ಟಂತ ವೇಳೆ ಅಲ್ಲಿ ಭೇಟಿಯಾಗಿ ಸಿಎಂ ಅನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನಾಗಿತ್ತು ಹುಬ್ಬಳ್ಳಿ ಗಲಾಟೆಯಲ್ಲಿ ಅಂತ. ಮಹಿಳೆಯಿಂದ ಆಗಿರುವಂತ ತಪ್ಪನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಂಧನದ ವೇಳೆ ಆಕೆನೇ ಹೈಡ್ರಾಮಾ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅನ್ನೋದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಎಂ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನೋಡಪ್ಪ, ಆ ಎಮ್ಮನೆ ಎಂತಿದು ನಿಶ್ವಸ್ತ್ರ ಮಾಡ್ಕೊಬಿಟ್ಟು ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ಕೆ ಹೋದಾಗ ಎಂತವಳು ಸುಜಾತ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವ್ರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ, ವಿಚಾರಣೆ ಮಾಡಕ್ಕೆ ಹೋದಾಗ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವ್ರು ಇದ್ರು, ಅಂಥದ್ರಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನ ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಘಟನೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆ ಈಗ ಬಿಜೆಪಿಯಿಂದ ಪ್ರತಿಭಟನೆ ನಡೀತಾ ಇದೆ. ಹುಬ್ಬಳ್ಳಿಯ ಕೇಶವಾಪುರ ಠಾಣೆ ಮುಂದೆ ಪ್ರತಿಭಟನೆಗಿಳಿದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಹುಬ್ಬಳ್ಳಿ ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ ನಡೀತಾ ಇದೆ. ಪೊಲೀಸ್ ಠಾಣೆ ಎದುರು ಬಾರಿಗೇಟ್ ಕಿತ್ತು ಠಾಣೆಗೆ ಮುತ್ತಿಗೆ ಹಾಕೋ ಯತ್ನ ನಡೆದಿದೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಹುಬ್ಬಳ್ಳಿಯಲ್ಲಿ ಪೊಲೀಸರು ತಮ್ಮ ಕಾರ್ಯಕರ್ತೆಯನ್ನ ಬಂಧಿಸಿ ಆಕೆಯ ಮೇಲೆ ಹಲ್ಲೆ ನಡೆಸಿ ಬಟ್ಟೆ ಹರಿದು ಹಾಕಿದ್ದಾರೆ ಅಂತ ಹೇಳಿ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ. ಅಲ್ಲಿ ಪೊಲೀಸರ ನಡುವೆ ವಾಗ್ವಾದ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಸ್ನಲ್ಲಿ ಪುರುಷ ಮತ್ತು ಮಹಿಳಾ ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯನ್ನ ಸುತ್ತುವರೆದು ವಿಡಿಯೋ ಒಂದು ಹರಿದಾಡ್ತಾ ಇದ್ದು ಆಕೆಯ ಮೇಲೆ ಹಲ್ಲೆ ನಡೆಸಿ ಬಟ್ಟೆ ಹರಿದು ಹಾಕಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಪೊಲೀಸ್ ಠಾಣೆ ಎದುರು ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಮಹಿಳಾ ಕಾರ್ಯಕರ್ತರು ಕೂಡ ಅಲ್ಲಿ ವಾಗ್ವಾದಕ್ಕಿಳಿದಂತಹ ಘಟನೆಯೂ ಕೂಡ ನಡೆದಿದೆ. ಅಂದ್ರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳು ನಡೀತಾ ಇದೆ. ಕೇಶವಾಪುರ ಠಾಣೆಗೆ ಕಮಿಷನರ್ ಶಶಿಕುಮಾರ್ ಆಗಮಿಸಿದ್ದಾರೆ.
ಬಿಜೆಪಿ ನಾಯಕರ ಮನವೊಲಿಸ್ತಾ ಇದ್ದಾರೆ ಕಮಿಷನರ್. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಪೊಲೀಸರ ಜೊತೆ ಬಿಜೆಪಿ ನಾಯಕರು ವಾಗ್ವಾದಕ್ಕಿಳಿದಿದ್ದಾರೆ. ಮಹಿಳೆ ವಿವಸ್ತ್ರಗೊಳಿಸಿ ಹೊಡೆದಿದ್ದೀರಿ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪೊಲೀಸರು ಬಟ್ಟೆ ಬಿಚ್ಚಿದ್ದಾರೆ ಅನ್ನೋದು ಸುಳ್ಳು. ಬಿಜೆಪಿ ನಾಯಕರ ಆರೋಪಕ್ಕೆ ಕಮಿಷನರ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಈಗ ನೋಡಿ, ಪೊಲೀಸರೇ ಮಾಡಿದ್ದು ಅಂತ ಹೇಳಿ ಆ ಮಹಿಳೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬಿಜೆಪಿ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಆದ್ರೆ ಈಗ ಕಮಿಷನರ್ ಸ್ವತಃ ಭೇಟಿ ಕೊಟ್ಟು ಬಿಜೆಪಿ ನಾಯಕರೊಟ್ಟಿಗೆ ಮಾತುಕತೆಗಿಳಿದಿದ್ದಾರೆ. ಇದರಲ್ಲಿ ಪೊಲೀಸರ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕಾಯ್ತೀರಿ? ಕಾಯೋಣ ಕಾಯಿ ಹೋಗ್ರಿ. ಏನು ನೀವು ಬಂದು ನಿಂತ್ಕೊಂಡು ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿ ಹೆಣ್ಮಕ್ಳು ಕಾಯಕ್ ನಿಮಗೆ ಗೊತ್ತಿಲ್ಲ. ಇಲ್ಲೇನು ಕಾಯ್ತೀರಿ? ನಮ್ನ ಬಂದ ಅಲ್ಲ ನೀವು ಇಲ್ಲೇ ಕುತ್ಕೊಂಡು ಮಾತಾಡೋದು. ಅವ್ರು ನಮ್ಗೆ ಅಲ್ಲಿ ಬಿಟ್ಟಿಲ್ಲ ಅಂದ್ರೆ ಇಲ್ಲೂ ಬಿಡಾಕ ಏನಿದು ಪದ್ಧತಿ? ನೋಡಿ, ಯಾವುದೇ ಒಂದು ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಆಫೀಸರ್ಸ್ ಇರ್ತಾರೆ, ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಪ್ರಕಾರ ಮಾಡಿ. ಆಯ್ತಾ? ನಾನು ಬಂದಿದ್ದೀನಲ್ಲ, ಇವಾಗ ಅಲ್ಲಿ ಬಂದಾಗ ಕರ್ಕೊಂಡ್ಬಂದೆ. ಅಲ್ಲ ಮೇಡಮ್, ಅದಾಗಿಲ್ಲ. ಈಗ ನೋಡಿ, ಮಿಸ್ಇನ್ಫಾರ್ಮೇಶನ್ ನಾನು ಕೇಳಕ್ ರೆಡಿ ಇಲ್ಲ. ಅಲ್ಲ, ಕೇಳೋರು ಕೇಳಿ. ಅಲ್ಲ, ಹೇಳೋರು ಕೇಳಿ. ಕೇಳಿ ಒಂದ್ ನಿಮಿಷ. ಬಟ್ಟೆ ಯಾಕೆ ಕಾಯ್ತೀರಿ? ಕಾಯೋಣ ಕಾಯಿ ಹೋಗ್ರಿ. ಏನು ನೀವು ಬಂದು ನಿಂತ್ಕೊಂಡು ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿ ಹೆಣ್ಮಕ್ಳು ಕಾಯಕ್ ನಿಮಗೆ ಗೊತ್ತಿಲ್ಲ. ಇಲ್ಲೇನು ಕಾಯ್ತೀರಿ? ನಮ್ನ ಬಂದ ಅಲ್ಲ ನೀವು ಇಲ್ಲೇ ಕುತ್ಕೊಂಡು ಮಾತಾಡೋದು. ಅವ್ರು ನಮ್ಗೆ ಅಲ್ಲಿ ಬಿಟ್ಟಿಲ್ಲ ಅಂದ್ರೆ ಇಲ್ಲೂ ಬಿಡಾಕ ಏನಿದು ಪದ್ಧತಿ? ನೋಡಿ, ಯಾವುದೇ ಒಂದು ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಆಫೀಸರ್ಸ್ ಇರ್ತಾರೆ, ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಪ್ರಕಾರ ಮಾಡಿ. ಆಯ್ತಾ? ನಾನು ಬಂದಿದ್ದೀನಲ್ಲ, ಇವಾಗ ಅಲ್ಲಿ ಬಂದಾಗ ಕರ್ಕೊಂಡ್ಬಂದೆ. ಅಲ್ಲ ಮೇಡಮ್, ಅದಾಗಿಲ್ಲ. ಈಗ ನೋಡಿ, ಮಿಸ್ಇನ್ಫಾರ್ಮೇಶನ್ ನಾನು ಕೇಳಕ್ ರೆಡಿ ಇಲ್ಲ. ಅಲ್ಲ, ಕೇಳೋರು ಕೇಳಿ. ಅಲ್ಲ, ಹೇಳೋರು ಕೇಳಿ. ಕೇಳಿ ಒಂದ್ ನಿಮಿಷ. ಬಟ್ಟೆ ಸರ್, ಅದಾಗ ನಮ್ಮ ಹುಡುಗಲ್ಲ ನೀ ಯಾಕೆ ಬಂದೆ ಇಲ್ಲ ಅಂತ ಜಗ ಮಾಡಿ ಸರ್. ಅಲ್ಲಿ ಜಗ ಆಗೈತೆ ಸರ್. ಅದು ಆಗೈತಿ ಆತ್ರಿ. ಮತ್ತು ನಮ್ಮ ಮನೆಗೆ ಬಂದಾಡ್ರಿ, ಮಂದಿ ಕರ್ಕೊಂಡು ಎಲ್ಲರೂ ಮನುಷ್ಯ ಕರ್ಕೊಂಡು ಬಂದಾಡ್ರಿ ನಮ್ಮ ಮನೆಗೆ. ಕಾರ್ಪೇಟ್ ಸುವರ್ಣ ಕರ್ಕೊಂಬಂದು ನಮ್ಗೆ ಹೊಡ್ಯಕ್ಕೆ ಹಚ್ಚಾಕಟ್ತಾರೆ ಆಕಿ. ಅದು ವಿಡಿಯೋ ಮಾಡಿಲ್ರಿ. ನಾವು ಆಕಿ ಮೇಲೆ ಹೋಗೋದಾಗ ನಾವು ಜಗ ಮಾಡಿದಾಗ ಅವಾಗ ಪೊಲೀಸರು ಬಂದರು ಸರ್. ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟುಕೊಳ್ಳಿ ಪೊಲೀಸರು ಬಂದಾರೆ ಸರ್. ಪೊಲೀಸ್ ಬಂದರೂ ಕೂಡ ಅವಾಗ ಪೊಲೀಸರು ಅವ್ರಂತಲೇ ಮಾತಾಡ್ತಾರೆ ಸರ್. ನಮ್ಮ ಕಡೆ ಮಾತಾಡಿ ಸರ್. ನಮ್ದು ಏನು ನ್ಯಾಯ ಇಲ್ಲ ಸರ್. ಇನ್ನೂ ನಮ್ಗೆ ನ್ಯಾಯ ಸಿಗಿಲ್ಲ ಸರ್ ಪೊಲಿಟಿಷನಾಗ. ಏದು ಹೋದ್ರೂ ನಮ್ಗೆ ಆಕಿ ಮಾತು ಕೇಳ್ತಾರೆ, ನಮ್ಮನ್ನು ಬೆದರಿಸಿ ಕಳಿಸ್ತಾರೆ ಸರ್. ನಿಮ್ಮದೇ ತಪ್ಪೈತಿ ಅಂತ ಸರ್. ಅವ್ರು ಅಂತಂದು ಕಳಿಸ್ತಾರೆ ಸರ್. ನಮ್ಗೆ ಏನು ನ್ಯಾಯ ಇಲ್ಲ ಸರ್ ಪೊಲಿಟಿಷನ್ನಾಗ. ಏನು ಮಾಡಿದ್ರು ನಾವು ಕೊಂದಾಕಿದ್ರೆ ನಮ್ಗೆ ಸಾಕ್ಷಿ ಯಾರು ನಮ್ಗೆ ಮಾಡೋರು ಮಾತಾಡೋರು ಇಲ್ಲ ಸರ್ ನಮ್ಮ ಕಡೆಯವರು. ಬಟ್ಟೆ ಬಿಚ್ಚಿದ್ದು ಅವರೇ ಸರ್, ಕಂಪಲ್ಸರಿ ಅವರೇ ಸರ್. ಅವರೇ ಸರ್ ಅರ್ದಿದ್ದು. ಕೂದಲ ಹಿಡ್ಕೊಂಡು ಜಗ್ಕೊಂಡಾರ. ಏನು ಹೊದ್ದಾರ ರೀ, ಕಾಲಿಗೆ ಹೊದ್ದಾರ ರೀ. ಲೇಡೀಸ್ ಹೋದಾರೆ, ಜೆಂಟ್ಸನ್ನು ಹೋದಾರ್ರಿ. ಲೇಡೀಸು ಕೂದಲು ಹಿಡ್ಕೊಂಡು ಬಿಚ್ಚಿದ್ದೆಲ್ಲ ಕರೆದೆ. ನಿಂಗೆ ಭಾಳ ಸೊಕ್ಕೈತಿ, ನಿನಗೆ ಬರೇ ಬತ್ಲ ಮಾಡ್ತೀರಂತ ಮಾಡೇ ಬಿಟ್ಟಾರೆ ಸರ್ ಅವರು. ಮತ್ತೆ ಅಂತ ಅಲ್ರಿ ಸರ್, ಎಷ್ಟು ನಾವು ನೀಚ ಕೆಲಸ ಮಾಡಿದ್ರು ಬರೇ ಬತ್ಲ ಮಾಡ್ಕೊತಾರೆ ಏನು ಸರ್ ಜೆಂಟ್ಸ್ ಮಂಗ. ನೀವು ಮಾತಾಡಿ ಕೇಳಿರಿ ಸರ್. ಅಷ್ಟು ಮಾನಗೆಟ್ಟು ಇಲ್ಲ ಸರ್. ನಾವು ಸ್ವಲ್ಪ ಮರ್ಯಾದೆಯಿಂದ ನಾವು ಮರ್ಯಾದೆ ಮನುಷ್ಯರು ದುಡ್ಕೊತೀವಿ. 4 ಮನೆ ಬಿಡ್ಸ್ಕೆ ಬೇಡ್ದ್ರೆ ನಾವು ಮರ್ಯಾದೆ ಕಾಪಾಡ್ಕೊತೀವಿ. ನಾವು ಇಷ್ಟು ಇಲ್ಲ ಸರ್. ಅಷ್ಟು ಮಾಡಿರಿ ಸರ್ ಪೊಲೀಸರು. ಲೇಡೀಸ್ ಪೊಲೀಸ್ ಗೊತ್ತಿಲ್ಲ. ಅದು ಜೆಂಟ್ಸ್ ಯಾಕೆ ನಿಂತಾರೆ ಸರ್? ಜೆಂಟ್ಸು ನಿಂತಾರೆ ಅಲ್ಲೇ. ಆಕಿ ಮರೆ ಬತ್ಲ ಮಾಡಿ ಅಲ್ಲೇ ನಿಂತಾರೆ. ಆಕಿ ಕೈ ಹಿಡ್ಕೊಂಡು ಏನು ಎಡ್ದಾಕತ್ತಾರೆ ಸರ್ ಜೆಂಟ್ಸು ಸರ್. ಪೊಲೀಸರು ಅವರೆಲ್ಲ ಸುವರ್ಣ ಮತ್ಕೇ ಬಂದಾರೆ ಸರ್ ಎಲ್ಲರು. ಅವ್ರು ಬಿಚ್ಚಿದ್ದು ಹೌದಾ ಸರ್. ನಮ್ಗೆ ಪೊಲೀಸರು ಧಮಕಿ ಕೊಟ್ಟಿದ್ದಾರೆ. ನಿನ್ನ ಮಗಳೇ ಹರ್ಕೊಂಡ ಬಿಡೋ ನೀನು ಅಂತಂದು ನಮ್ಗೆ ಧಮಕಿ ಕೊಟ್ಟಾರೆ. ನಾನು ಏನು ಸರ್ ಎದು ಸರ್, ನಿಂಗೆ ತೆರಿ ಬೋಸಿ ಬರೋಬ್ಬರ ಮಾಡ್ತೀನಿ ನೋಡಿ, ನಿನ್ನ ಮನೆಗೆ ಕಾಂದ ಇಲ್ಲದಂಗೆ ಮಾಡ್ತೀನಿ ನೋಡಿ ಅಂತ. ಅದು ಮಾತು ಸರ್. ಅವ್ರಿಗೆ ಮಾಡಿದ್ದು ಹೌದಾ ಸರ್ ಕರೆ. ಇಲ್ಲ ಸರ್, ಎಲ್ಲ ಸುವಾಸ ಸರ್. ಎಲ್ಲಿ ಆಕಿ ಕೈ ಹಿಡ್ಕೊಂಡು ಎಲ್ಲ ಇದು ಮಾಡಿಬಿಟ್ಟಾರ. ಅದು ಬಿಚ್ಕೋದು ಇನ್ನೂ ಬಿಚ್ಕೋರಿ ಅಂತ ಅಂದಾಳೆ ಆಕಿ. ನೀವು ಬರೋಬ್ಬರಿ ಮಾಡ್ತೀನಿ ಮಾಡೇ ಸರ್. ಅವರ ಎಲ್ಲ ಮನಸ್ಸಿನಾಗಿಟ್ಟು ಮಾಡ್ಯಾರ ನಮ್ಮನ್ನ. ಹೌದು ಸರ್. ಏನು ಸರಿ ಕೂಲಿ ಕೆಲಸ ಮಾಡ್ಕೊತಿರ್ತಾರೆ. ಈ ಗಂಡನೂ ಆಕಿ ಸುವರ್ ಕಾರ್ಪೇಟ್ ಅದಲ್ಲ, ಅಕ್ಕಿನ ಗಂಡನೂ ಬಿಡಿಸಿ ದೂರ ಮಾಡ್ಯಾರಿ. ದುಡ್ಕೊಂಡು ತಿನ್ನೋ ಕೊಡೋಗಿ 2 ಮಕ್ಕಳು ಸರ್. ಅಕ್ಕಿನ ಎಲ್ಲಿ ದುಡಿಯೋಕೆ ಹೋದ್ರೂ ಮಂದಿ ಕಳಿಸ್ತಾ, ಪೊಲೀಸಿಗೆ ಕಳಿಸ್ತಾ. ಆಕಿ ಗುಂಡದಾರ,
ಆಕಿ ಕಿಕ್ನ ಮಾಡ್ತಾ ಅದು ಮಾಡ್ತಾ ಆಕಿ ತೊಗೋಬೇಡ್ರಿ ಅಂತಾರೆ. ಅಲ್ಲಿ ಎಲ್ಲಿಯೋ ಕೆಲ್ಸಕ್ಕೆ ಹೋದ್ರೆ ಕೆಲಸ ಸಿಗಂಗಿಲ್ಲ ಸರ್, ಬಂದು ಮನೆಯಾಗ ಇರ್ತಾರೆ ಸರ್. ಹಾಂ ಸರ್, ಮೊದಲಿಂದ ಅಂದ್ರೆ ನಾವು ಅಲ್ಲಿ ಕಾಂಗ್ರೆಸ್ಗೆ ಇದ್ದಿದ್ದೈತೆ. ಯಾವಾಗ ನಮ್ಗೆ ಹಳೆಯಾಗ ದೂರ ಮಾಡ್ಯಾರ ನೋಡ್ರಿ, ನಾವು ಸರ್ಕೊಂಡು ಬಿಟ್ಟೇವ್ರಿ. ಹಾಂ, ನಮ್ಗೆ ನ್ಯಾಯ ಇಲ್ಲಲ್ಲ, ನೀನು ಸಪೋರ್ಟ್ ಕೊಡಕತ್ತೀನಿ ನೀನು ಅಂತಂದು. ಹಾಂ, ಕಮಲಮ್ಮ ಸರ್, ಸುಜಾತ ಅವ್ರ ತಾಯಿ ಸರ್. ಹಾಂ ಸರ್. ಸಿದ್ದು ಕಮಲಮ್ಮ ಸುಜಾತ ತಾಯಿಯವರ ಮಾತು. ನಾವ್ಯಾಕೆ ಅಂದ್ರೆ ನನ್ನ ಮಗಳು ಯಾಕೆ ಬೆತ್ತಲೆ ಆಗ್ತಾಳೆ, ಅವಳ ಕೈ ಹಿಡಿದು ಅಲ್ಲಿ ಹಲ್ಲೆ ನಡೆಸಿದ್ದಾರೆ, ವಿವಸ್ತ್ರಗೊಳಿಸಿದ್ದಾರೆ ಎನ್ನುವಂತ ಮಾತನ್ನ ತಾಯಿ ಹೇಳ್ತಾ ಇದ್ರು. ಇನ್ನು ಯಾರೆಲ್ಲ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅವರನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸ್ ಠಾಣೆಯ ಮುಂದೆ ಸೇರಿದಂತ ಬಿಜೆಪಿ ಮಹಿಳಾ ಘಟಕ ಸೇರಿದಂತೆ ಬಿಜೆಪಿ ಅನೇಕ ಪದಾಧಿಕಾರಿಗಳು ಇದೀಗ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಇದೀಗ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇನೆ. ಅಂದ್ರೆ ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸ್ ಠಾಣೆಯ ಮುಂದೆ ಸೇರಿದಂತ ಅನೇಕ ಬಿಜೆಪಿ ಕಾರ್ಯಕರ್ತರು ಇದೀಗ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಏನು ಘಟನೆಯಲ್ಲಿ ಅಂದ್ರೆ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಅಮಾನತು ಮಾಡಬೇಕಂತ ಒಂದು ಆಗ್ರಹವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಅನೇಕ ಮಹಿಳಾ ಬಿಜೆಪಿ ನಾಯಕರಿದ್ದಾರೆ ಮಾತಾಡ್ಸೋಣ. ಮೇಡಮ್, ಏನು ಯಾವ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ? ನಾವು ಇವತ್ತು ಮೊನ್ನೆ ನಡೆದಂಥ ಗಂಟೆ ಇವತ್ತೇನು ಬೆಳಿಗ್ಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗಿರ್ಬೋದು, ಮೊನ್ನೆ ನಮ್ಮ ಶಾಸಕರಾದಂಥ ಮಹೇಶಣ್ಣ ತೆಂಗಿನಕಾಯಿ ಅವರ ಒಂದು ಕ್ಷೇತ್ರದಲ್ಲಿ ಆಗಿರುವಂಥ ಘಟನೆ ಏನವರು ಸುಜಾತ ಅವರು ಅಂತ ಹೇಳಿದ್ದಾರೆ. ಆ ಮಹಿಳೆಯರು ಅವ್ರ ಮೇಲೆ ಕೇಸ್ ಇದೆ, ಅವರನ್ನು ಅರೆಸ್ಟ್ ಮಾಡಿ ಅವರಿಗೆ ಮತ್ತೆ ಈಗಿರುವಂಥ ಪ್ರೆಸೆಂಟ್ ಇಲ್ಲಿ ಕಾರ್ಪೊರೇಟರ್ ಯಾರಿದ್ದಾರೆ ಅವರು ಸುವರ್ಣ ಅವರು ವೈಯಕ್ತಿಕ ಅವರಿಬ್ಬರದು ಜಗಳದ ಮಧ್ಯೆ ಇವರನ್ನು ಅರೆಸ್ಟ್ ಮಾಡಕ್ಕೆ ಬಂದಾಗ ಅದು ಯಾವ ರೀತಿ ಇವರು ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಆ ಮಹಿಳೆ ಮೇಲೆ. ಅವಳ ಮೇಲೆ 108 ಕೇಸ್ಗಳು ಇರುವಲ್ದಕ್ಕೆ ಅದಕ್ಕೆ ಕಾನೂನಿದೆ. ಅದನ್ನು ಅರೆಸ್ಟ್ ಮಾಡೋ ರೀತಿಯನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಆ ಒಂದು ವಿಡಿಯೋವನ್ನು ನೋಡಿ ಆಕೆದು ಪೂರ್ತಿ ಎಲ್ಲ ಒಬ್ಬರು ಕೂದಲ ಹಿಡ್ಕೊಂಡಿದ್ದಾರೆ, ಒಬ್ಬರು ಮೈಯೆಲ್ಲ ಬಟ್ಟೆ ಎಲ್ಲ ವಿವಸ್ತ್ರವನ್ನುಗೊಳಿಸಿದ್ದಾರೆ. ಅಲ್ಲಿ ಇರಬೇಕಾಗಿರುವಂಥ ಒಬ್ಬ ಮಹಿಳೆಯನ್ನು ಒಬ್ಬ ಮಹಿಳಾ ಪೊಲೀಸ್ ಬಂಧಿಸಬೇಕು ಅನ್ನೋದು ಕಾನೂನಲ್ಲೇ ಇದೆ ಇವತ್ತು. ಅದನ್ನು ಮೀರಿ ಇವತ್ತು ಈ ಥರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅಂತಾರೆ ನಿಜವಾಗ್ಲೂ ಇದು ದುರ್ದೈವ. ವಿಡಿಯೋದಲ್ಲಿ ಒಂದ್ ಕಡೆ ಕಂಡು ಬರ್ತದ ಮಹಿಳೆ ತನ್ನ ಬಟ್ಟೆಗಳನ್ನ ಬಿಚ್ಕೊಂತಾ ಇರುವಂತದ್ದು. ಸರ್, ಕೂದಲಗಳನ್ನು ಹಿಡ್ದಾಕಿ ಕೂದಲ ಹಿಡಿದು ನೀವು ಇನ್ನೊಬ್ರು ಎಳಿತಾರ ಅಂದಾಗ ಮತ್ತೆ ಇನ್ನೇನ್ ಮಾಡ್ತಾಳೆ ಅಕ್ಕಿ ಬಿಚ್ಕೊಂಡಿದಿರೋ ಅದನ್ನ ಯಾರು ನೋಡಿದಾರೆ ಸರ್? ಯಾರು ನೋಡಿದಿರಿ? ಯಾವ ವಿಡಿಯೋ ಏನು ಕರೆಕ್ಟಾಗಿ ಇದೆಯಾ? ಅದು ಎಲ್ಲಾದ್ರೂ ನಾವು ಕಂಡಿದ್ದೇವ? ಅದನ್ನ ಅಕ್ಕಿ ಬತ್ಲೆ ಇರೋದನ್ನ ಮಾತ್ರ ನೋಡಿದೇವಿ. ಬಟ್ ಅಕ್ಕಿದೇನಾದ್ರೂ ಅಕ್ಕಿ ತೆಗ್ದಿರೋದನ್ನ ಅದು ಏನಾದ್ರೂ ಇದೆಯಾ? ಅಕ್ಕಿನ ಪೂರ್ತಿ ಕೂದಲಗಳನ್ನ ಹಿಡಿದಿದ್ದಾರೆ, ಅಕ್ಕಿಗೆ ಹರಾಸ್ಮೆಂಟ್ ಅನ್ನ ಮಾಡಿದ್ದಾರೆ. ಆಮೇಲೆ ಅಕ್ಕಿ ತನ್ನನ್ನ ಪ್ರೊಟೆಕ್ಷನ್ ಮಾಡ್ಕೊಳಕ್ ಅವ್ರು ಇನ್ನೊಬ್ರು ಪೊಲೀಸರಿಗೂ ಕೂಡ ಅಕ್ಕಿ ಮಾಡಿದಾಳೆ. ಬಟ್ ಅಲ್ಲಿ ಇರುವಂತ ಘಟನೆಗಳನ್ನ ನೋಡಿ ಏನ್ ಡಿಮ್ಯಾಂಡ್ ಅಂತಂದ್ರೆ ಅವ್ರು ಯಾರು ಕಾರ್ಪೊರೇಟರ್ ಇದ್ರ ಅವ್ರ ಕುಮ್ಮಕ್ಕ ಮೇಲೆ ಇವ್ರಿಗೇನ್ ಮಾಡ್ತಾ ಇದ್ರ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು. ಇವಳ ಮೇಲೆ ಕೇಸ್ ಇದ್ರೆ ಕಾನೂನು ಪ್ರಕಾರ ಏನಾಗ್ಬೇಕು ಅದಾಗ್ಲಿ. ಅದನ್ನ ಬಿಟ್ಟು ಇವ್ರು ಹೇಗ್ ಬೇಕೋ ಆ ತರ ನೀವು ನಡ್ಕೊಳಕತ್ರ ಇದೇನು ಕೂಲ್ಡ್ ಸರ್ಕಾರನ? ಇದಕ್ಕೆ ಯಾರು ಕೇಳೋರು ಯಾರಿಲ್ವಾ? ಹೇಗ್ ಬೇಕೋ ಆಗ ಒಂದು ಸಭೆ ಒಳಗೂ ಗಲಾಟೆ ಮಾಡಿದ್ರು ಅದಕ್ಕೂ ಸುಮ್ಮನೆ ಇರ್ತಾರೆ. ಈ ತರದ್ದೆಲ್ಲ ದೌರ್ಜನ್ಯ ನಮ್ಮ ಮಹಿಳೆ ಒಬ್ಬ ಮಹಿಳೆ ಅವಳಿಗೆ ಆಗ್ತಾ ಇರೋದು ಅನ್ಯಾಯವನ್ನ ನಾವು ಇಡೀ ನಮ್ಮ ರಾಜ್ಯಾದ್ಯಂತ ಮಹಿಳೆಯರು ಇವತ್ತು ನಮ್ಮ ಬಿಜೆಪಿ ಎಸ್ಪೆಷಲಿ ಅದರೊಳಗೆ ನಾವೆಲ್ಲರೂ ನಮ್ಮ ನಾಯಕರಿಂದ ಹಿಡಿದು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಏನ್ ಹೇಳ್ತೀರಾ ಘಟನೆ ಬಗ್ಗೆ? ಘಟನೆ ಇದು ಆಗಬಾರ್ದಿತ್ತು. ಒಂದು ಹೆಣ್ಣುಮಗಳ ಮೇಲೆ ದೌರ್ಜನ್ಯ ನಡೀತಿದೆ ಅಂದರೆ ನಾವು ಹೆಣ್ಣುಮಗಳಾಗಿ ನಾವು ಖಂಡಿಸುವುದು ನಮ್ಮ ಧರ್ಮ ಕರ್ತವ್ಯ. ಯಾವ ನೆಲದಲ್ಲಿ ನಾವು ಹೆಣ್ಣುಮಕ್ಕಳನ್ನ ದೇವತೆ ಅಂತ ಪೂಜೆ ಮಾಡ್ತೀವಿ ಅಂಥ ನೆಲದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತವೆ ಅಂದರೆ ನಿಜವಾಗ್ಲೂ ಇದು ಶೋಚನೀಯ, ಇದು ನಡಿಬಾರ್ದು. ಏನು ನೀವು ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟ ಸರ್ಕಾರದವರು ಎಲ್ಲಿ ಕೂತಿದ್ದೀರಿ? ನಿಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ನಿಮಗೆ ಬುದ್ಧಿ ಹೇಳಲಿಕ್ಕೆ ಆಗೋದಿಲ್ಲ. ಇದು ಒಂದನೇ ಸರ್ತಿ ಅಲ್ಲ, ಇದರ ಸಾಕಷ್ಟು ಸರ್ತಿಯಿಂದ ಘಟನೆಗಳು ಇಲ್ಲಿ ಹುಬ್ಬಳ್ಳಿಯಲ್ಲೇ ನಡೀತಾ ಇದ್ದಾವೆ. ಹೆಣ್ಮಕ್ಳ ಮೇಲೆ ಒಂದು ಅತ್ಯಾಚಾರ, ಅನಾಚಾರ ಎಲ್ಲ, ಒಂದು ಸಣ್ಣ ಮಗುವಿನ ಮೇಲೆ ಒಂದು ದೌರ್ಜನ್ಯ ನಡೀತು, ಮಗು ಸತ್ತೋಯ್ತು. ಇಂಥ ಒಂದು ಕಾನೂನಿನ ಒಂದು ದೃಷ್ಟಿಯಿಂದ ನಾವು ಕೇಳೋದಾದರೆ ನಿಮ್ಗೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಲಿಕ್ಕಾಗಲಿಲ್ಲ ಅಂದರೆ ನಾವು ನಿಜವಾಗ್ಲೂ ನಿಮ್ಮ ಎಲ್ಲ ಭಾಗ್ಯಗಳನ್ನು ತಗೊಂಡು ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಏನು ನಿಮ್ದು ಡಿಮ್ಯಾಂಡ್ಸ್ ಏನಂತ ಈಗ ಇವತ್ತು ಈ ಒಂದು ಘಟನೆ ನಡೀಲಿಕ್ಕೆ ಕಾರಣ ಇಲ್ಲಿ ಒಂದು ಮಹಾನಗರ ಪಾಲಿಕೆ ಸದಸ್ಯರು, ಕಾಂಗ್ರೆಸ್ನ ಮಹಾನಗರ ಪಾಲಿಕೆ ಸದಸ್ಯರ ಒಂದು ಕುಮ್ಮಕ್ಕಿನಿಂದ ಇವೆಲ್ಲ ಘಟನೆ ನಡೀಲಿಕ್ಕೆ ಕಾರಣ ಆಗಿದೆ. ಅವ್ರನ್ನ ಶೀಘ್ರವೇ ಬಂಧಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದು ಬಿಜೆಪಿಯ ಮಹಿಳಾ ಮುಖಂಡರ ಮಾತುಗಳು. ಅಂತಂದ್ರೆ ಏನೋ ಈ ಒಂದು ಘಟನೆಗೆ ಅನೇಕ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರು ಕುಮ್ಮಕ್ಕಿದೆ, ಅವ್ರನ್ನು ಕೂಡ ಬಂಧಿಸಬೇಕು ಮತ್ತು ಜೊತೆಗೆ ಯಾರೆಲ್ಲ ಇದರಲ್ಲಿ ತಪ್ಪಿಸಿದ್ದಾರೆ ಅವರೆಲ್ಲರೂ ಕೂಡ ಅಮಾನತಾಗಬೇಕು, ಬಂಧನ ಆಗಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ.
ನೋಡಿ, ಈ ಪ್ರಕರಣ ಇಷ್ಟೇ. ಸುಜಾತ ಅನ್ನುವಂತಹ ಮಹಿಳೆ ಮೇಲೆ ಕೆಲ ಆರೋಪಗಳನ್ನ ಮಾಡಲಾಗಿತ್ತು. ಒಂದಷ್ಟು ಕೇಸ್ಗಳಿದೆ ಅನ್ನುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಕಾರ್ಪೊರೇಟರ್ ಒಬ್ರು ಅವಳ ವಿರುದ್ಧವಾಗಿ ಕೇಸನ್ನ ದಾಖಲಿಸ್ತಾರೆ. ಆ ವಿಚಾರದಲ್ಲಿ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡೋಕೆ ಬಂದಾಗ ಆಕೆ ವಿವಸ್ತ್ರಗೊಳಿಸಲಾಯಿತು ಅನ್ನುವಂತಹ ಆರೋಪವನ್ನ ಸುಜಾತ ಮಾಡ್ತಾ ಇದ್ದಾರೆ. ಆದ್ರೆ ಆಕೆಯೇ ವಿವಸ್ತ್ರಗೊಂಡ್ಲು ಅನ್ನುವಂತಹ ಮಾತನ್ನ ಈ ಕಡೆ ಪೊಲೀಸರು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಕೇಳ್ತಿದ್ದಾರೆ. ಹೆಣ್ಮಗಳಿಗೆ ಆ ರೀತಿಯಾಗಿ ನೀವು ನಡ್ಸ್ಕೊಂಡಿರಿ. ಇಲ್ಲ ನಮಗೆ ಒಳಗ್ ಬಿಡಾತಿಲ್ಲ ನೀವು. ನಾವೇನ್ ಹೇಳಿದ್ರಿ, ನಾವು ಒಳಗ್ ಕುಂಡಿರ್ತೀವಿ, ನಾವು ಒಳಗ್ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರಿ. ನೀವು ನಮ್ಗೆ ರಸ್ತೆ ಮೇಲೆ ಕುಂಡ್ರಸಾತೀರಿ. ನಾವೇನ್ ಕೇಳೋ ನಿಮಗ ಒಳಗ್ ಬಿಡ್ರಿ ಅಂತ ಕೇಳಿವಿ. ಯಾವ ರೀತಿ ಇದು, ಯಾವ ರೀತಿ ನ್ಯಾಯ ಇದು?